ನಮ್ಮ ಸಿಹಿ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ. ಇದರಿಂದ ನಿಮ್ಮ ಜೀವನದಲ್ಲೂ ಸಹ ಸಿಹಿ ಕ್ಷಣಗಳು ತುಂಬಿರಲಿ. ನಮಸ್ಕಾರ ಸ್ನೇಹಿತರೆ, ಈ ಹೊಸ ವರ್ಷದ ಶುಭಾಶಯಗಳು. ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಅಲ್ಲ, ಆದರೆ ಕ್ಯಾಲೆಂಡರ್ ಹೊಸ ದಿನದ ಶುಭಾಶಯಗಳು. ನಿಮಗೆಲ್ಲ ತಡವಾಗಿ ಹೇಳ್ತಾ ಇದ್ದೀನಿ ಶುಭಾಶಯಗಳನ್ನು, ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆಂದರೆ ವಿಡಿಯೋ ಎಡಿಟ್ ಮಾಡೋದು ಸ್ವಲ್ಪ ತಡ ಆಯಿತು. ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ನಮ್ಮ ಸಿಹಿ ನೆನಪುಗಳನ್ನು, ಸಿಹಿ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಸೊ ನಮ್ಮ ಕ್ವಾರ್ಟರ್ಸಲ್ಲಿ, ನಮ್ಮ ಬಿಲ್ಡಿಂಗಲ್ಲಿ ನಾವೆಲ್ಲ ಯಾವ ರೀತಿ ನಾವು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ ನ್ಯೂ ಇಯರಿಗೆ ಅಂತಂದೇಳಿ. ತುಂಬ ದಿನಗಳಿಂದ ಏನು ಪ್ರಿಪೇರ್ ಮಾಡಿರಲಿಲ್ಲ, ಸಡನ್ನಾಗಿ ಡಿಸೈಡ್ ಮಾಡಿ ಎಲ್ಲರೂ ಕೂಡಿ ಮಾತಾಡಿ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ತುಂಬ ಚಳಿ ಇತ್ತು ನಮ್ಮ ಕ್ವಾರ್ಟರ್ಸಲ್ಲಿ. ಸೊ ಫೈರ್ ಕ್ಯಾಂಪ್ ಒಂದು ಪ್ಲ್ಯಾನ್ ಮಾಡಿದ್ವಿ. ಹಾಗೆಯೇ ಎಲ್ಲರೂ ಒಂದೊಂದು ಅಡುಗೆನ, ಸಿಂಪಲ್ಲಾಗಿರೋಂತಹ ಅಡುಗೆಗಳನ್ನೇ ಶೇರ್ ಮಾಡ್ಕೊಂಡಿದ್ವಿ. ಒಬ್ಬೊಬ್ರು ಒಂದೊಂದು ಮಾಡಬೇಕು ಅಂತ. ನಾನು ಅದರಲ್ಲಿ ಡ್ರೈ ಜಾಮೂನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸಿಂಪಲ್ಲಾಗಿ ಮಾಡಿದ್ದು, ಪ್ರತಿಯೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಸರಳವಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೂಪರಾಗಿತ್ತು ಸೆಲೆಬ್ರೇಷನ್. ಬಿಲ್ಡಿಂಗಲ್ಲಿರೋರೆಲ್ಲ ಸೇರಿ ಡಿಸ್ಕಸ್ ಮಾಡಿ ಹೊಸ ವರ್ಷವನ್ನು ಒಂದು ಒಳ್ಳೆಯ ಸಿಹಿ ನೆನಪುಗಳೊಂದಿಗೆ ಸಿಹಿಯಾಗಿ ಸ್ವಾಗತ ಮಾಡೋಣ, ಅಂದರೆ ಕ್ಯಾಲೆಂಡರ್ ಹೊಸ ವರ್ಷವನ್ನು ಅಂತಂದು ಹೇಳ್ಬಿಟ್ಟು ಮಾಡಿದ್ದು. ಎಲ್ಲರೂ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತಂದೇ ಹೇಳ್ಬೋದು. ಯಾಕೆಂದರೆ ಅದೇ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ, ಅದೇ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಏನು ಹೇಳಿ ಮಾತೇ ಇಲ್ಲ. ಆಸಮ್ ಸೆಲೆಬ್ರೇಷನ್, ಅಮೇಝಿಂಗ್ ಮೂಮೆಂಟ್ ನನ್ನ ಲೈಫಲ್ಲಿ. ನಾನು ಈ ಸೆಲೆಬ್ರೇಷನ್ನ ಯಾವ ಕಾರಣಕ್ಕೂ ಮರೆಯೋದಿಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ತಿಳಿಸಿ. ಹಾಗೆಯೇ ನಾವು ಯಾರೆಲ್ಲ ಅಡುಗೆ ಮಾಡ್ಕೊಂಡಿದ್ವಿ ಅವ್ರನ್ನೆಲ್ಲರನ್ನ ನಾನು ಈ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈ ಎಲ್ಲರೂ ನಮ್ಮ ಬಿಲ್ಡಿಂಗ್ ಅವರು, ನಮ್ಮ ಕ್ವಾರ್ಟರ್ಸ್ ಮೇಟ್ಸ್ ಆಗಿರ್ಬೋದು, ಎಲ್ಲರೂ ಸೇರಿ ಮಾಡಿದ್ದು. ನಮ್ಮ ಬಿಲ್ಡಿಂಗ್ ಅವರಲ್ಲದೆ ಬೇರೆಯವರೆಲ್ಲ ಬಂದು ಜಾಯಿನ್ ಆಗಿದ್ರು. ಸೆಲೆಬ್ರೇಷನ್ ಇಷ್ಟ ಇದ್ದವರು ಬಂದು ಜಾಯಿನ್ ಆಗಿ ಎಂಜಾಯ್ ಮಾಡ್ಕೊಂಡೋದ್ರು. ನನಗೆ ಗೊತ್ತಿಲ್ಲ, ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅವರು ಸಖತ್ತಾಗಿ ಎಂಜಾಯ್ ಮಾಡಿದರು ಅಂತಂದೇಳಿ ನಾನು ತಿಳ್ಕೊಂಡಿದ್ದೀನಿ. ಸೊ ಬನ್ನಿ, ಯಾರ್ಯಾರು ಏನೇನೆಲ್ಲ ಅಡುಗೆ ಮಾಡ್ಕೊಂಡಿದ್ವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನನ್ನ ಡ್ರೈ ಜಾಮೂನ್ ಇತ್ತು, ಬಟ್ ಇದು ಸಲಾಡ್ಸ್ ನಾನು ಜಸ್ಟ್ ಕಟ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಎಲ್ಲರೂ ಸೇರಿ ವೆಜಿಟೇಬಲ್ಸ್ ಎಲ್ಲ ಇದು ಮಾಡಿದ್ದು, ಯಾರ್ಯಾರ ಮನೇಲಿ ಏನೇನಿತ್ತು ಅದನ್ನೆಲ್ಲ ಪಿಕ್ ಮಾಡ್ಕೊಂಡಿದ್ವಿ. ಇದು ನಮ್ಮ ಮನೆ ಬಿಲ್ಡಿಂಗ್ ಫಸ್ಟ್ ಫ್ಲೋರ್. ಇದರಲ್ಲಿ ಮುಖ್ಯವಾಗಿ ಈಗ ನನ್ನ ಜೊತೆ ಬರೋದು ಪಲ್ಲವಿ ಅಂತಂದೇಳಿ, ಅವರ ಮಗು. ಹಾಗೆಯೇ ಇವರು ವಿದ್ಯಾಕ್ಕ, ನೆಕ್ಸ್ಟ್ ಬರ್ತಾರಲ್ಲ ವಿದ್ಯಾಕ್ಕ. ಆಮೇಲೆ ಇವರು ಅಷ್ಟೇ ನಮಗ ಕ್ವಾರ್ಟರ್ಸ್ ಮೇಟ್ಸ್. ಇಲ್ಲಿ ನಾವು ಬಂದಿದ್ದು ನಮ್ಮ ಶ್ರೀದೇವಿ ಸಿಸ್ಟರ್ ಮನೆಯಲ್ಲಿ. ಅವರು ಪುಂಡಿ ಪಲ್ಯ ಸೂಪರಾಗಿ ಮಾಡಿದರು ಅಂತ ಮಾಡ್ತಾರೆ ಅಂತಂದೇಳಿ ಅವರಿಗೆ ಪುಂಡಿ ಪಲ್ಯ, ಖಡಕ್ ರೊಟ್ಟಿ ಮತ್ತು ಸಾಫ್ಟ್ ರೊಟ್ಟಿ ಅವರಿಗೆ ಹೇಳಿದ್ದು. ಇದು ಅವ್ರ ಮನೆಯ ರೆಸಿಪೀಸ್. ಯಾಕೆಂದರೆ ಒಂದು ಡಿಫ್ರೆಂಟ್, ಎಲ್ಲರದು ಒಂದು ಕೈ ರುಚಿ ಟೇಸ್ಟ್ ನೋಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತಂದೇ ಮಾಡಿದ್ದಲ್ಲ. ಸೊ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಐಟಮ್ಸ್ ಇತ್ತು. ಇದು ಮಧುರಕ್ಕ. ಇವ್ರಿಗೆ ಬಂದುಬಿಟ್ಟು ನಾವು ಪಲಾವು ಮತ್ತು ಸಾಫ್ಟ್ ರೊಟ್ಟಿ ಹೇಳಿದ್ದು. ಬಟ್ ಅವ್ರು ಸಾಫ್ಟ್ ರೊಟ್ಟಿ, ಖಡಕ್ ರೊಟ್ಟಿ, ಪಲಾವು, ಮೊಸರು ಬಜ್ಜಿ ಸುಮಾರು ರೆಡಿ ಮಾಡ್ಕೊಂಡಿದ್ರು. ಅವ್ರ ಜೊತೆಗೆ ಇವ್ರು ಮುಂದೆ ಬಂದ್ರಲ್ಲ, ಇವರು ಲಕ್ಷ್ಮಿ ಅಂತಂದು ಹೇಳ್ಬಿಟ್ಟು, ಇವರು ಚಪಾತಿ ಮತ್ತು ಚಟ್ನಿ ಪುಡಿ ಇದೆಲ್ಲ ತೊಗೊಂಡಿದ್ರು. ಸೊ ಐಟಮ್ಸ್ ಅಂತೂ ಸಿಕ್ಕಾಬಟ್ಟೆ ಭರ್ಜರಿಯಾಗಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಎಲ್ಲರೂ ತುಂಬ ಎಕ್ಸ್ಟ್ರಾನೇ ಮಾಡಿದರು. ಇದರಲ್ಲಿ ನಾನೇ ಸ್ವಲ್ಪ ಕಡಿಮೆ ಮಾಡಿದ್ದು ಅಂದ್ಕೋಬೋದು. ಬಟ್ ಇವೆಂಟ್ ಮಾತ್ರ ಸೂಪರಾಗಿ ಮೆಮೊರೇಬಲ್ ಆಗಾಯಿತು. ಸೊ ಪರಿಚಯ ಮಾಡಿಸಿದ್ನಲ್ಲ, ಎಲ್ಲರದ್ದು ಪರಿಚಯ ಆಯಿತು ಅಂದ್ಕೊತೀನಿ. ಫಸ್ಟ್ ಬಂದವರು, ಸೆಕೆಂಡ್ ಬಂದವರು ಎಲ್ಲರೂ ಒಂದೊಂದು ಐಟಮ್ ಇಟ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನೈಟ್ ಟೈಮ್ ಆಗಿತ್ತು. ಸೊ ಮಕ್ಕಳೆಲ್ಲ ತುಂಬ ಹೊಟ್ಟಸ್ಕೊಂಡಿದ್ರು. ಅವರಿಗೆ ಬಡಿಸ್ಬಿಟ್ಟು ಯಜಮಾನ್ರಿಗೆಲ್ಲ ಬಡಿಸಿ ಆಮೇಲೆ ನಾವು ಊಟ ಮಾಡಿ ಫಂಕ್ಷನಿಂದು ಇವೆಂಟ್ ಸ್ಟಾರ್ಟ್ ಮಾಡಿದ್ವಿ. ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಯಿತು. ಫೈರ್ ಕ್ಯಾಂಪ್ ಸುತ್ತ ಡ್ಯಾನ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಗೇಮ್ಸ್ಗಳನ್ನು ಸಹ ಆಟ ಆಡಿಸಿದ್ವಿ. ತುಂಬ ಎಂಜಾಯಬಲ್ ಆಗಿತ್ತು. ಈಗ ಬರ್ತಾ ಇರೋರು ನನ್ನ ನೇಬರ್, ಅಂದರೆ ನನ್ನ ಮನೆ ಆಪೋಸಿಟ್ ಇರುವಂತಹ ನನ್ನ ನೇಬರ್. ಇವರು ಹೆಸರು ಮಧು ಅಂತಂದೇಳಿ. ಇವರು ಸಹ ಒಂದು ರೆಸಿಪಿ ಜೊತೆಗೆ ರೆಡಿಯಾಗಿದ್ದರು ಆಲ್ರೆಡಿ ಮಾತಾಡಿದ ಪ್ರಕಾರ. ಸೊ ನೋಡಿ ಎಲ್ಲರೂ ಯಾವ ರೀತಿ ರೆಡಿಯಾಗಿದ್ವಿ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದೇಳಿ ತಿಳಿಸ್ಕೊಡಿ, ಓಕೆನಾ?
ಆಫ್ ಆಯ್ತು, ಸಾಂಗ್ ಆಫ್ ಆಯ್ತು. ಹಾಕಿ ಸಾಂಗು. ಅವ್ರನ್ನ ಫೋಟೋ ತಗಂಗೆ ಸರ್. ನಿಮ್ದೊಂದು ಬರ್ಬೇಕು, ನಿಮ್ಮ ಇವರು ನಿಮ್ಮ ಕಬಸ್ ಬರ್ಬೇಕು. ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಇದೇ ವಿಡಿಯೋ ಹೊಸ್ತು. ನಿಂತ್ಕೊಳ್ರಿ. ಏ ಪ್ರತೀಕ, ಈ ಕಡೆ ಬರ, ಆ ಕಡೆ ಬರ, ಈ ಕಡೆ ಬರ ಸರ್. ಇದು ಸರ್ ಏ ಆಪ ನಿಮ್ದು ಇಲ್ಲ ಇಲ್ಲ. ಏ ಪ್ರತೀಕ ಈ ಕಡೆ ಬರೋ ಅಕ್ಕ. ಹಾಂ ನಿಂತ್ಕೊಳ್ರಿ. ಹಾಂ ಡನ್. ನೀವು ಅಕ್ಕ ಅಲ್ಲಿ ಬರ್ರಿ. ಪ್ರತೀಕ ಮಾತು ಕೇಳಂಗಿಲ್ಲ ಬಾ.